ಎಸ್ ಜನವರಿ 1ಕ್ಕೆ ರಿಲೀಸ್ ಆಗ್ತಾ ಇದೆ. ಹ್ಮ್ 2026ರ ಹೊಸ ಹ್ಮ್ ವರ್ಷಕ್ಕೆ ಹೊಸ ಹ್ಮ್ ಕಥೆಯೊಂದಿಗೆ ನಿಮ್ಮ ಟೀಮ್ ಬರ್ತಾ ಇದೆ. ಹ್ಮ್ ಅದರಲ್ಲೂ ಟೈಟಲ್ ಅಂತೂ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗ ಹ್ಮ್ ಯೂಶುವಲಿ ಏನಂತಂದ್ರೆ ಅಪ್ಪನಿಗೋಸ್ಕರ ಏನಾದರೂ ಮಾಡಬೇಕಲ್ಲ ಹ್ಮ್ ಅನ್ನುವಂಥದ್ದು ಪ್ರತಿಯೊಬ್ಬ ಮಗನಿಗಾಗಿರ್ಬೋದು ಮಗಳಿಗಾಗಿರ್ಬೋದು ಇರುತ್ತೆ. ಹ್ಮ್ ಸೊ ನೀವು ಟೈಟಲ್ ಮೂಲಕನೇ ಸಾಕಷ್ಟು ಒಂದು ಹೊಸತನವನ್ನ ಕೊಡೋದಕ್ಕೆ ಹೊರಟಿದ್ರ ಹ್ಮ್ ತೀರ್ಥರೂಪ ತಂದೆಯವರಿಗೆ ಅಂತ ಹೇಳ್ಬಿಟ್ಟು. ಹ್ಮ್ ಸೊ ಅಂದ್ರೆ ತಂದೆ ಮಗನ ಒಡನಾಟನ ಇರುತ್ತಾ ಅಥವಾ ಅಮ್ಮ ಏನಕ್ಕೆ ದ್ವೇಷಕ್ಕೆ ಒಳಗಾಗ್ತಾರೆ ಮಗನ ದ್ವೇಷಕ್ಕೆ ಅನ್ನುವಂಥದ್ದು. ಹ್ಮ್ ಎಲ್ಲೋ ತಾಯಿ ಇದ್ರೂ ಕೂಡ ನೀವು ಒಬ್ಬಂಟಿಯಾಗಿ ಊರೂರು ಸುತ್ಕೊಂಡು ಬ್ಲಾಗ್ಸ್ ಅನ್ನ ಮಾಡ್ಕೊಂಡು ಯಾಕೆ ಹೋಗ್ತಾರೆ ಅನ್ನುವಂಥದ್ದು ಟ್ರೈಲರ್ ಹ್ಮ್ ಮೂಲಕ ಸಾಕಷ್ಟು ಅಭಿಮಾನಿಗಳಿಗೆ ಯಕ್ಷ ಪ್ರಶ್ನೆ ಕಾಡ್ತಿದೆ. ಹ್ಮ್ ಅದ್ರ ಹ್ಮ್ ಬಗ್ಗೆ ಏನಾದ್ರೂ ಒಂದಷ್ಟು ಹಿಂಟ್ಸ್ ಕೊಡೋದಾದ್ರೆ, ಕೊಡಲ್ಲ ಅಂತ ಗೊತ್ತು ಆದ್ರೂ ಕೂಡ ಕೇಳ್ತಾ ಇದ್ದೀನಿ. ಹ್ಮ್. ಅದೇ ನೀವು ಹೇಳ್ದಂಗೆ ಅದನ್ನು ಸಿನಿಮಾದಲ್ಲೇ ನೋಡಿದ್ರೇ ಚಂದ. ಹ್ಮ್ ನಾ ಈಗ ಹೇಳ್ದಂಗೆ ಆ, ಯಾರು ಇವಾಗ ಮಕ್ಕಳನ್ನ ದ್ವೇಷ ಮಾಡೋ ತಂದೆ ತಾಯಿ ಯಾರಿದ್ದಾರೆ, ಹ್ಮ್ ಅಥವಾ ತಂದೆ ತಾಯಿನ ದ್ವೇಷ ಮಾಡೋ ಮಕ್ಕಳು ಯಾರಿದ್ದಾರೆ ಅಂದ್ರೆ ಇರುತ್ತೆ ಕೋಪ, ನಮಗೂ ಇದೆ, ನಾವು ಹ್ಮ್ ಜಗಳ ಆಡ್ಬಿಡ್ತೀವಿ. ಹ್ಮ್ ಅಮ್ಮ ಹಂಗ್ ಮಾಡಿಲ್ಲ, ಅಮ್ಮ ನೀನ್ ಹಿಂಗ್ ಮಾಡಿಲ್ಲ, ನೀನ್ ಅದ್ ಕೊಟ್ಟಿಲ್ಲ, ನಂಗೆ ಅದ್ ಮಾಡಿಲ್ಲ, ಇದ್ ಮಾಡಿಲ್ಲ ಅಂದ್ರೆ ಅವತ್ತಿನ ಮಾತ್ರ ಜಗಳ ಹ್ಮ್ ಆಗಿರ್ತದೆ. ಅದನ್ನ ಲೈಫ್ ಟೈಮ್ ಕ್ಯಾರಿ ಮಾಡಲ್ಲ. ಹ್ಮ್ ಬಟ್ ಈ ಕ್ಯಾರೆಕ್ಟರ್ ಹಂಗಲ್ಲ, ಇದು ಲೈಫ್ ಟೈಮ್ ಕ್ಯಾರಿ ಮಾಡ್ತಿರೋ ಒಂದು ಒಳಗಡೆಯಿಂದ ಒಂದು ಕೋಪ ದ್ವೇಷ ಹ್ಮ್ ಅಮ್ಮನ ಮೇಲೆ, ಅಂದ್ರೆ ಸಾಕಿ ಸಲಹಿರೋ ಅಮ್ಮನ ಮೇಲೆ ಯಾಕೆ ಅದು ದ್ವೇಷ ಬರುತ್ತೆ ಹ್ಮ್ ಅನ್ನೋದು ಆಸ್ತಿಗೋಸ್ಕರ ಅಲ್ಲ, ಇನ್ನೊಂದಿಗೋಸ್ಕರ ಅಲ್ಲ, ಹ್ಮ್ ನನ್ನ ಐಡೆಂಟಿಟಿಗೋಸ್ಕರ, ಸಮಾಜದಲ್ಲಿ ನಾನು ಏನು ಅಂತ ತೋರಿಸ್ಕೊಳ್ಳಿ, ನಾನು ಏನು ಅಂತ ಹೇಳ್ಕೊಳ್ಳೋಕ್ಕೋಸ್ಕರ ಹ್ಮ್ ನಂಗೆ ಅದು ಆ ಪ್ರಶ್ನೆ ಹುಡುಕಾಟಕ್ಕೆ. ಹ್ಮ್ ಬಟ್ ಅಮ್ಮ ಹೇಳ್ದಿರೋ ಪರಿಸ್ಥಿತಿ ಯಾಕೆ ಬಂತ ಅಮ್ಮಂಗೆ, ತಂದೆ ಯಾಕೆ ದೂರ ಆಗಿದ್ದು ಅಥವಾ ಇನ್ನೊಂದಾಗಿದ್ದು, ಆ್ಯಂಡ್ ಆ ಥರ ಸಿನಿಮಾದಲ್ಲಿ ಅದೇ ಕಟ್ಕೊಂಡು ಹೋಗಿದೆ. ಹ್ಮ್ ಹ್ಮ್ ಆ್ಯಂಡ್ ಒಂದು ಚಿಕ್ಕ ಇನ್ಸಿಡೆಂಟ್, ನಾವು ಒಂದು ಫ್ಯಾಮಿಲಿ ಅಂತಂತಂದರೆ ಅದು ನಾವು ನಾಟ್ ಜಸ್ಟ್ ಈಗ ಮದುವೆ ಆದ್ವಿ, ಮಕ್ಕಳಾಯಿತು, ಒಂದು ಫ್ಯಾಮಿಲಿ ನಡೀತಾ ಇದೆ ಅಂದರೆ ಅಷ್ಟಕ್ಕೆ ಅದು ಸೀಮಿತ ಆಗಲ್ಲ. ಹ್ಮ್ ಹ್ಮ್ ದಿನಾನೂ ಕೂಡ ನಾವು ಫ್ಯಾಮಿಲಿನ ಒಂಥರ ಕೈಯಲ್ಲಿರೋ ಒಂದು 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 ಮುಗಿತು. ಫೆದರ್ ಥರ ಹ್ಮ್ ನೋಡ್ಕೋಬೇಕು. ಅದನ್ನು ಇಲ್ಲ ಬಿಟ್ಟರೆ ಆರೋಗ್ಬಿಡುತ್ತೆ. ಹ್ಮ್ ಫ್ಯಾಮಿಲಿ ಅನ್ನೋದು ಅಷ್ಟು, ರಿಲೇಷನ್ಶಿಪ್ ಅನ್ನೋದು ಅಷ್ಟು ತುಂಬ ಇಂಪಾರ್ಟೆಂಟ್. ಜೀವನದಲ್ಲಿ ದುಡ್ಡು ಕಳ್ಕೊಬೋದು, ವಾಪಸ್ ಇದು ಸಂಪಾದನೆ ಮಾಡ್ಬೋದು, ರಿಲೇಷನ್ಶಿಪ್ ಕಳ್ಕೊಂಡ್ರೆ ಅದು ಸಂಪಾದನೆ ಹ್ಮ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅದ್ರ ವ್ಯಾಲ್ಯೂನ ಅದನ್ನು ಅನುಭವಿಸಿದವ್ರಿಗೆ ಮಾತ್ರ ಹ್ಮ್ ಗೊತ್ತು. ಸೊ ಅದನ್ನು ಎಷ್ಟು ನಾವು ಕಾಪಾಡ್ಕೊಂಡು ಹೋಗ್ತೀವಿ ಅನ್ನೋದು ನಮ್ಮ ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ. ಒಂದು ಫ್ಯಾಮಿಲಿ ಒಂದು ಚಿಕ್ಕ ತಪ್ಪು ಅಥವಾ ಎಲ್ಲೋ ಒಂದು ತಪ್ಪು ನಡೆ ಹೆಜ್ಜೆ ಹ್ಮ್ ನಿಮ್ಮನ್ನ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಡುತ್ತೆ, ಜೀವನದ ದಿಕ್ಕನೇ ಚೇಂಜ್ ಮಾಡಿಬಿಡುತ್ತೆ ಅನ್ನೋದು ಹ್ಮ್ ನಮ್ಮ ಸಿನಿಮಾದ ಒಂದು ಇದು. ಹ್ಮ್ ಆ ನಿಟ್ಟಿನಲ್ಲಿ ಎಲ್ಲರೂ ಒಂದು ಫ್ಯಾಮಿಲಿನ ಚೆನ್ನಾಗಿ ಕಟ್ಕೋಬೇಕು, ಹ್ಮ್ ಎಲ್ಲರೂ ಕನೆಕ್ಟ್ ಆಗ್ತಾರೆ. ಹ್ಮ್ ಆ್ಯಂಡ್ ನೀವು ಯಾರಿಗೆ ತಂದೆ ಮೇಲೆ ಪ್ರೀತಿ ಇರಲ್ಲ ಹೇಳಿ, ಯಾರಿಗೆ ತಂದೆ ಮೇಲೆ ಕೋಪ ಇರಲ್ಲ ಹ್ಮ್ ಹೇಳಿ. ಸೊ ಆ ಒಂದು ಇದನ್ನ ನಾನು ಅದನ್ನೇ ಕೇಳ್ಕೊಳ್ಳೋದಿಲ್ಲ ನಮ್ಮ ವೀಕ್ಷಕರಿಗೆ ಏನು ಅಂತಂದರೆ, ಈ ಸಿನಿಮಾನ ನೀವು ಫ್ಯಾಮಿಲಿ ಜೊತೆ ಹೋಗಿ ನೋಡಿ, ನಿಮ್ಮ ತಂದೆ ತಾಯಿ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿ, ಹೊರಗಡೆ ಬರ್ಬೇಕಾದ್ರೆ ನಿಮ್ಮ ಬಾಂಡ್ ತುಂಬ ಚೆನ್ನಾಗಾಗುತ್ತೆ. ಅದು ಯಾವ ಥರ ಸಿಚುವೇಶನಲ್ಲಿ ನೀವು ಹೋಗ್ತಿದ್ರೂ ಪರವಾಗಿಲ್ಲ, ಸಿನಿಮಾಯಿಂದ ಹೊರಗಡೆ ಬಂದಾಗ ತಂದೆ ಪ್ರೀತಿ ಏನು, ತಾಯಿ ಪ್ರೀತಿ ಏನು, ಆ್ಯಂಡ್ ನಿಮ್ಮ ಮಧ್ಯದಲ್ಲಿರೋ ಒಂದಷ್ಟು ಗೊಂದಲಗಳೇನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ತೀರಾ ಅಂತ ನಾನು ನಿಮ್ಗೆ ಆಶ್ವಾಸನೆ ಕೊಡ್ತೀನಿ. ಅಷ್ಟು ನಂಬಿಕೆ ನಂಗೆ ಈ ಸಿನಿಮಾ ಮೇಲಿದೆ. ಎಸ್ ಸೀರಿಯಲ್ ಅಂತೂ ಫಸ್ಟ್ ಶಾರ್ಟೇನೆ ರೊಮ್ಯಾಂಟಿಕ್ ಸೀನ್ ಇತ್ತು ಅದಿತಿ ಅವ್ರ ಜೊತೆ. ಹೌದು. ಸೊ ಸಿನಿಮಾದಲ್ಲಿ ಏನಾದರೂ ಇದೆಯಾ? ನೀವು ಎಕ್ಸ್ಪೆಕ್ಟ್ ರಾಮಾಯಣಹಳ್ಳಿ ಮಾಡ್ಬೋದಾ? ಜಗನ್ನಾಥ್ ಅವ್ರ ಸಿನಿಮಾದಲ್ಲಿ ಇದೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ನೀವು ಅವ್ರ ಹಿಂದಿನ ಚಿತ್ರದಲ್ಲಿ ನೋಡಿದ್ದೀರ. ಹ್ಮ್ ಇದ್ರೂ ನಮ್ಮ ಸಿನಿಮಾದಲ್ಲಿ ಅಷ್ಟಿರಲಿಲ್ಲ. ಬಟ್ ಆ ಒಂದು ಕಾಂಬಿನೇಷನ್ ಅಂತೂ ಕಾಣಿಸುತ್ತೆ. ಹ್ಮ್ ಪ್ರೀತಿ ಕಣ್ಣಲ್ಲಿ ಎಕ್ಸ್ಚೇಂಜ್ ಆಗಿರೋದು ಕಾಣಿಸುತ್ತೆ. ಹ್ಮ್ ಒಂದು ರೊಮ್ಯಾನ್ಸ್ ಇಲ್ಲ ಅಂತಂದ್ರು ಇವರಿಬ್ಬರ ಮಧ್ಯೆ ಒಂದಿಷ್ಟು ಡೀಪ್ ಪ್ರೀತಿ ಇದೆ ಅನ್ನೋದು ಕಾಣಿಸುತ್ತೆ. ಸೊ ಇನ್ ದಟ್ ವೇ ಚೆನ್ನಾಗಿ ಬಿಲ್ಡ್ ಆಗಿದೆ. ನೀವು ಹೇಳ್ದಂಗೆ ರೊಮ್ಯಾನ್ಸ್ ಮಾಡೋ ಅವಕಾಶ ಸಿಕ್ಕಿಲ್ಲ, ಹ್ಮ್ ಇಲ್ಲಾಂದ್ರೆ ಹಂಗಂತ ಏನು ಕಾಯ್ತಾ ಇರಲಿಲ್ಲ ನಾನು. ಪಾರ್ಟ್ 2 ಬರ್ಬೋದೇನು ಹೇಳಕ್ಕಾಗಲ್ಲ. ಪಾರ್ಟ್ ಓಕೆ, ಹಂಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೇಳಕ್ಕಾಗಲ್ಲ, ಡೈರೆಕ್ಟರ್ ವರ್ಷನ್ ಯಾವ ರೀತಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಅದರಿಂದ ಹಂಗೆ ಕನೆಕ್ಟಿವಿಟಿ ಕೊಟ್ಬಿಡ್ತಾರಲ್ಲ. ಹೌದು, ಈಗಲಂತೂ ಪ್ರೀಕ್ವೆಲ್ ಯಾವುದು ಸೀಕ್ವೆಲ್ ಯಾವುದು ಅನ್ನೋದೇ ಹೌದು. ಗೊತ್ತಿಲ್ಲ. ಪಾರ್ಟ್ 2ಗೆ ಏನಾದ್ರು ಸೀಕ್ವೆಲ್ ವೇಟ್ ಮಾಡ್ತಾರೆ, ಪ್ರೀಕ್ವೆಲ್ ಬಿಟ್ಬಿಡ್ತಾರೆ. ಪ್ರೀಕ್ವೆಲ್ ಬಿಟ್ಬಿಡ್ತಾರೆ. ಹೌದು. ಕಾಂತಾರ ತರ. ಕಾಂತಾರ, ಮಫ್ತಿ ಥರ ಹಾ. ಆಗುತ್ತೆ. ಸೊ ಆ ಥರ ಇಲ್ಲ ಅಂದ್ರೂ ಇದರಲ್ಲಿ ಹೆಂಗೆ ಅಂತಂದರೆ ಆ ಟ್ರಾವೆಲಿಂಗ್ಗೆ ಅದನ್ನೇ ಇಷ್ಟಪಡ್ತಾರೆ ಜನ. ಅಂದರೆ ಹ್ಮ್ ಹ್ಮ್ ಒಂದು ಹುಡುಗ ಹುಡುಗಿ, ನಾನು ನಂಬಿರೋದು ಇವತ್ತಿನ ಕಾಲಘಟ್ಟದಲ್ಲಿ ಹೆಂಗಿದೆ ಅಂತಂದರೆ ಒಂದು ಟ್ರಾವೆಲ್ ಆಗಬೇಕು. ನಾವು ಮದುವೆ ಆಗೋಕ್ಕಿಂತ ಮುಂಚೆ ಹ್ಮ್ ಅವಳೇನು ನಾನೇನು ಅನ್ನೋದನ್ನ ಒಂದು ಟ್ರಾವೆಲಲ್ಲಿ ಆಗಬೇಕು. ಏನೂ ಇಲ್ವಾ, ನೀವು ಬರೀ ಎಲ್ಲೋ ಕಾಫಿ ಗೀಫಿ ಮೀಟ್ ಮಾಡೋದು ಅಥವಾ ಎಲ್ಲೋ ಸುಮ್ಮನೆ ಡೇಟ್ ಹೋಗೋದಕ್ಕಿಂತ ಒಂದು ವಾರ ಟ್ರಿಪ್ ಹೋಗಿ ಹ್ಮ್ ಅಥವಾ ಯಾವುದೋ ಒಂದು ಟ್ರೆಕ್ಕಿಂಗ್ ಹೋಗಿ, ಹ್ಮ್ ಒಂದು ಹುಡುಗ ಹುಡುಗಿ ಮಧ್ಯೆ ಯಾವುದು ಲೂಪ್ ಹೋಲ್ಸ್ಗಳೇನಂತ ಗೊತ್ತಾಗ್ಬಿಡುತ್ತೆ. ಹ್ಮ್ 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 ನಿನ್ನ ಪ್ಲಸ್ ಮೈನಸ್ ಏನು ಅಂತ ಗೊತ್ತಾಗ್ಬಿಡುತ್ತೆ. ಒಂದು ಟ್ರಿಪ್ಪಲ್ಲಿ ಹ್ಮ್ ಈ ಹುಡುಗ ನನ್ನ ಲೈಫ್ ಜೊತೆ ಟ್ರಾವೆಲ್ ಆಗ್ತಾನೆ ಇಲ್ವಾ ಅಂತ ಹೇಳ್ಬಿಡ್ಬೋದು, ಈ ಹುಡುಗಿ ನನ್ನ ಜೊತೆ ನಾನು ಲೈಫ್ ಲಾಂಗ್ ಇರ್ತಾಳೆ ಇಲ್ವಾ ಅಂತ ಹೇಳ್ಬಿಡ್ಬೋದು. ಅದಕ್ಕೆ ಅನ್ಸುತ್ತೆ ಮೇ ಬಿ ಜಾಸ್ತಿ ಲಿವಿಂಗ್ ಟುಗೆದರ್ಸ್ ಎಲ್ಲ ಅಲ್ಲಿಂದ ಅಲ್ಲಿಗೆ ಬ್ರೇಕ್ ಆಗ್ತಿರೋದು. ಬೇಕಾಗ್ತಿರೋದು ಅದು ಲಿವಿಂಗ್ ಟುಗೆದರ್ ಇರಬಾರ್ದು, ಟ್ರಾವೆಲಿಂಗ್ ಟುಗೆದರ್ ಇರಬೇಕು ಲೈಫಲ್ಲಿ.
ಅಲ್ಲ ನೀವ್ ಹೇಳಿದ್ ಆಕ್ಚುಲಿ ನಿಜ. ಈಗಿನ ಪ್ರೆಸೆಂಟ್ ಜನರೇಷನ್ಗೆ ಆಕ್ಚುಲಿ ಅದು ತುಂಬಾ ಕನೆಕ್ಟ್ ಆಗ್ತಿದೆ. ಬಿಕಾಸ್ ಯಾಕಂತಂದ್ರೆ ಒಂದು ಟ್ರಿಪ್ ಒಂದ್ ವಾರ ಅಂತ ಅನ್ಕೋಣ, ಇಲ್ಲ 3 days ಅಂತ ಅನ್ಕೋಣ, ಅವ್ರೇನೋ ಒಂದು ಮಾಡಕ್ ಹೋಗ್ತಾರೆ, ಅದು ನಮ್ಗೆ ಇಷ್ಟ ಇರಲ್ಲ. ಇದು ನಾವೇನೋ ಒಂದ್ ಮಾಡಕ್ ಹೋಗ್ತಿದ್ರೆ ಅದು ಅವ್ರಿಗೆ ಇಷ್ಟ ಆಗ್ತಿಲ್ಲ. ಅಲ್ಲಿಂದ ಅಲ್ಲಿಗೆ ಏನಂತಂದ್ರೆ ಈಗಿನ ಜನರೇಷನ್ ಅಲ್ಲಿರುವಂತವ್ರಿಗೆ ಪೇಷನ್ಸ್ ಅನ್ನೋದು ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ತಾಳ್ಮೆ ಅನ್ನೋದೇ ಇಲ್ಲ ಅಂತಂದ್ಮೇಲೆ ಲೈಫಲ್ಲಿ ನಾವು ಏನೂ ಅಚೀವ್ ಮಾಡೋದಕ್ಕಾಗಲ್ಲ. ಆಮೇಲೆ ನಾವು ಟ್ರಾವೆಲ್ ಮಾಡಿದಾಗಲೇ ಗೊತ್ತಾಗೋದು ಇವ್ರಿಗೆ. ನಾವು ಮನೇಲಿ ಕೂತ್ಕೊಂಡು ಎಲ್ಲೋ ಒಂದು ಸ್ವಿಗ್ಗಿಯಿಂದ ಒಳ್ಳೆ ರೆಸ್ಟೋರೆಂಟಿಂದ ಆರ್ಡ್ರ್ ಮಾಡಿ ತಿನ್ನೋದು ಬೇರೆ, ಸಿಕ್ಕಿದ ಕಡೆ ಊಟ ಮಾಡಿ ಅದು ನಂಗೆ ಇಲ್ಲೂ ಅಡ್ಜಸ್ಟ್ ಆಗ್ತಾಳೆ ಇಲ್ವ ಅಂತ ಗೊತ್ತಾಗೋದು ಬೇರೆ. 5 star ಅಲ್ಲಿ ತಿನ್ನೋಕ್ಕೂ ರೆಡಿ ಇರಬೇಕು, ಈ ಕಡೆ ಲೋಕಲ್ ಫುಟ್ಪಾತಲ್ಲಿ ತಿನ್ನೋಕ್ಕೂ ರೆಡಿ ಇರಬೇಕು. ಆ ಥರ ಕ್ಯಾರೆಕ್ಟರ್ ಇದೆ ಇಲ್ವ ಅಂತಾನೆ ಹಂಗೆ ತಾನೆ ನಾವು ಅವ್ರ ಜೊತೆ ಜೀವನ ಕಟ್ಕೊಳಕ್ ಸಾಧ್ಯ. ಇವ್ಳು ಎಲ್ಲಾ ಥರದಲ್ಲಿ ನಂಗೆ ಅಡ್ಜಸ್ಟ್ ಆಗ್ತಾಳ, ಎಲ್ಲಾ ಥರದಲ್ಲಿ ಇವ್ನು ಅಡ್ಜಸ್ಟ್ ಆಗ್ತಾನೆ ಅನ್ನೋದೇ ನಮ್ಗೆ ಮ್ಯಾಟ್ರ್. ಸೊ ಟ್ರಾವೆಲಿಂಗಲ್ಲಿ ಅದಂತೂ ನಾವು ತಿಳ್ಕೊತೀವಿ, ಅದಂತೂ ಕಲ್ತ್ಕೋತೀವಿ. ಯಾಕೆಂದ್ರೆ ಟ್ರಾವೆಲಿಂಗಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಯಾವುದೋ ಪ್ಲ್ಯಾಂಡ್ ಆಗಿರಲ್ಲ, ಎಲ್ಲ ಅನ್ಪ್ಲ್ಯಾಂಡೇ ಇರ್ತವೆ. ಎಲ್ಲೋ ಊಟ ಮಾಡ್ತೀವಿ, ಎಲ್ಲೋ ಇದು ಮಾಡ್ತೀವಿ, ಏನೋ ಒಂದು ಕೆಲಸ ಮಾಡ್ತೀವಿ, ಅಥವಾ ಎಲ್ಲೋ ಅದು ಒಪ್ಕೋತೀವೋ ಇಲ್ವ ಅಂತ ಹೇಳೋಕ್ಕಲ್ಲ. ನಾವು ಹಾಕೋ ಡ್ರೆಸ್ ಅವ್ರಿಗೆ ಇಷ್ಟ ಆಗುತ್ತೋ ಹೇಳೋಕ್ಕಾಗಲ್ಲ, ನಮ್ಮ ಬಿಹೇವಿಯರ್ ಇಷ್ಟ ಆಗುತ್ತೋ ಇಲ್ವೋ ಅಲ್ಲೆಲ್ಲ ಗೊತ್ತಾಗ್ಬಿಡುತ್ತೆ ಟ್ರಾವೆಲಿಂಗಲ್ಲಿ. ಬೇರೆ ಕಡೆ ಎಲ್ಲ ನೀವು ಒಂದು ಡಿನ್ನರ್ ಏನೋ ಕ್ಯಾಂಡಲ್ ಲೈಟ್ ಡಿನ್ನರ್ಗೆಲ್ಲ ಹೊಟ್ಟೋಗ್ಬಿಟ್ರೆ ಸುಮ್ಮನೆ ರೊಮ್ಯಾಂಟಿಕ್ ಆಗಿ ಕಣ್ಣು ಮುಖ ನೋಡ್ಕೊಂಡು ಒಳ್ಳೇದೇ ಮಾತಾಡ್ತೀರಾ. ಹಿಂಗೆ ಹೋಗಿ ಯಾವ್ದಾದ್ರು ಒಂದು ಟ್ರಾವೆಲ್ಗೆ ಅವಾಗ ಗೊತ್ತಾಗುತ್ತೆ ಯಾವ್ದು ಇಷ್ಟ. ಎಸ್, ಇದು ನಾನು ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಏನಾದ್ರು ನನ್ಗೆ ಯಾವ್ದಾದ್ರು ಹುಡುಗಿ ನೋಡಕ್ ಹೋದ್ರೆ ಅವ್ರ ಜೊತೆ ಒಂದು ಟ್ರಿಪ್ ಹೋಗಿ ಆಮೇಲೆ ಡಿಸಿಷನ್ ತಗೊಂಡು ಅವ್ರಿಗೆ ಹೇಳ್ತೀನಿ, ಅವ್ರ ಅಪ್ಪ ಅಮ್ಮ ಕಳಿಸ್ಕೊಡ್ತಾರ ಅಂತ ಡೌಟ್ ನನಗೆ. ಅದೇ ಒಂದು ಸಾಂಗ್ ಇದೆಯಲ್ಲ, ಡೇಟ್ ಮಾಡೋಣ ಇಲ್ಲ ಮಾಡೋಣ, ಅದಕ್ಕಿಂತ ನೀವು ಡೈರೆಕ್ಟ್ ಆಗಿ ಕೇಳಿ, ಡೇಟ್ ಮಾಡೋಣ ಇಲ್ಲ ಟ್ರಾವೆಲ್ ಮಾಡೋಣ ಅಂತ. ಸೊ ಟ್ರಾವೆಲ್ಲೇ ಸೆಲೆಕ್ಟ್ ಮಾಡ್ತಾರೆ ಅವರು. ಟ್ರಾವೆಲಿಂಗ್ ಅಲ್ಲೇ ತುಂಬಾ ವಿಷಯಗಳು ಗೊತ್ತಾಗೋದು. ನಾವು ಒಂದು ವಾರದ ಮಟ್ಟಿಗೆ ನಾವು ಅವ್ರ ಜೊತೆಗೆ ಟ್ರಾವೆಲ್ ಮಾಡೋಕ್ಕಾಗಿಲ್ಲ ಅಂದ್ರೆ ಲೈಫ್ ಲಾಂಗ್ ಹೆಂಗ್ ಟ್ರಾವೆಲ್ ಮಾಡಕ್ ಸಾಧ್ಯ? ಹೌದು ಅಲ್ವಾ? ಎಸ್, ಸಿನಿಮಾ 1ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಈಗ ಒಂದು ಸಾಂಗ್ ರಿಲೀಸ್ ಆಗಿದೆ, ಅದ್ರ ಜೊತೆ 2 ಸಾಂಗ್ ರಿಲೀಸ್ ಆಗಿದೆ, ಮತ್ತೆ ಟ್ರೈಲರ್ ರಿಲೀಸ್ ಆಗಿದೆ. ಬೇರೆ ಎಷ್ಟು ಸಾಂಗ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು? ಹಾಗೇನೆ ಈಗ ಹೇಳಿದ್ರಿ ನೀವು ತಂದೆ ಅದ್ರದ್ದು ಒಂದಷ್ಟು ಬಾಂಡಿಂಗ್ಸ್ ಅಂತ ಹೇಳ್ಬಿಟ್ಟು, ರಾಮಿನಹಳ್ಳಿ ಜಗನ್ನಾಥ್ ಅವ್ರ ಕಡೆಯಿಂದ ನಿಹಾರ್ ಅವರು ಏನ್ ಕಲ್ತ್ರು ಅಂತ? ಒಂದು ಸ್ವಲ್ಪ ಪೇಷನ್ಸ್ ಕಲ್ತಿದ್ದೀನಿ ಅವರಿಂದ. ಅದಾದ್ಮೇಲೆ ನಿಮಗೂ ಕಡಿಮೆನಾ ಪೇಷನ್ಸ್? ಇಲ್ಲಿ ಬಂದ್ಮೇಲೆ ಜಾಸ್ತಿ ಆಯಿತು, ನಂಗೆ ಮುಂಚೆ ಕಮ್ಮಿ ಇತ್ತು. ಓಕೆ, ಪೇಷನ್ಸ್ ಕಮ್ಮಿ ಅಂತಂದರೆ ಒಂದು ಲೆವೆಲ್ ರೀಚ್ ಆದಮೇಲೆ ನಾನು ಒಂದು ಸ್ವಲ್ಪ ಬ್ಲಾಸ್ಟ್ ಆಗಿಬಿಡ್ತೀನಿ. ಅಲ್ಲಿವರೆಗೂ ಪೇಷನ್ಸ್ ಆಗಿರ್ತೀನಿ, ಅದಾದ್ಮೇಲೆ ತಾಳ್ಮೆ ಕಳ್ಕೊತೀನಿ. ಅಂದರೆ ಯಾರೇ ಆದ್ರೂ ಈಗ ಒಂದು ಏಜ್ ಆಗ್ತಾ ಪೇಷನ್ಸ್ ಅನ್ನೋದು ಬರುತ್ತೆ. ನಾವು 20s ಇದ್ದಂಗೆ 30s ಇರೋಕ್ಕೆ ಸಾಧ್ಯ ಇಲ್ಲ. ಇನ್ ದಟ್ ವೇ ಪೇಷನ್ಸ್ ಇದೆ, ಬಟ್ ಒಂದು ಲೆವೆಲ್ವರೆಗೆ ಮಾತ್ರ. ಅವರು ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ಸ್ಬೋದು, ಮೋಸ್ಟ್ಲಿ ಅವ್ರ ಲೈಫ್ ಎಕ್ಸ್ಪೀರಿಯನ್ಸಿಂದ ಅಥವಾ ಅವರು ಜೀವನ ಕಟ್ಕೊಂಡಿರೋದ್ರಿಂದ ಆ ಪೇಷನ್ಸ್ ಇದೆ ಅಂತ ಅನ್ನಿಸ್ತು. ಆ್ಯಂಡ್ ಅದಾದಮೇಲೆ ಅವರಿಂದ ಇನ್ನೊಂದು ಅದೇ ಮೇಯ್ನಾಗಿ ತಾಳ್ಮೆ ಕಲ್ತಿದ್ದೀನಿ. ಆಮೇಲೆ ಅವ್ರದ್ದು ಕನ್ನಡ ಚೆನ್ನಾಗಿದೆ, ಅವ್ರದ್ದು ಕನ್ನಡ ಕೆಲವೊಂದು ಪದಗಳು ಯೂಸ್ ಮಾಡೋದು, ಅವರು ನನ್ನಲ್ಲೂ ಅದನ್ನೇ ನೋಡಿದ್ದಾರೆ. ಯಾಕೆ ಅಂದರೆ ನಾವು ಒಂದು ಲೊಕೇಶನ್ ಮಾಡೋಕ್ಕೆ ಹೋಗಿದ್ವಿ, ಕೂತ್ಕೊಂಡು ಅವತ್ತು ನೈಟ್ ಲೊಕೇಶನಲ್ಲಿ ನೋಡ್ಕೊಂಡು ಬಂದ್ವಲ್ಲ, ಅವತ್ತು ನೈಟ್ ಅಲ್ಲೇ ಸ್ಟೇ ಆಗಬೇಕಿತ್ತು. ಕೂತ್ಕೊಂಡು ಈ ಥರ ಸುಮ್ಮನೆ ಹಿಂಗೆ ಗೇಮ್ ಆಡ್ತಾಯಿದ್ವಿ ನಮ್ಮ ಟೀಮ್ ಅವರೆಲ್ಲರೂ. ಅಂದರೆ ಬರೀ ರೀ ಅಂತಂದರೆ ರೀ ಇಂದ ಎಂಡ್ ಆಗೋ ವರ್ಡ್ಗಳನ್ನ, ಕನ್ನಡ ಪದಗಳನ್ನ ಯೂಸ್ ಮಾಡಬೇಕು. ಅದೇ ಥರ ಗೇಮ್ ಆಡ್ತಾ ಇದ್ವಿ. ನನಗೂ ಅವ್ರಿಗೂ ಫುಲ್ ಕಾಂಪಿಟೇಷನ್. ಅವರು ನಿಮ್ಗೆ ಈ ಥರ ಪದಗಳೆಲ್ಲ ಗೊತ್ತಾ ನಿಮಗೆ ಕನ್ನಡದಲ್ಲಿ, ಇಷ್ಟೆಲ್ಲ ತಿಳ್ಕೊಂಡಿದ್ದೀರಾ ಅಂತ. ಸರ್ ನಾನು ಕನ್ನಡನೇ ಜಾಸ್ತಿ ಓದ್ತಾ ಇದ್ದು, ಕನ್ನಡದಲ್ಲೇ ನಂಗೆ ಮಾರ್ಕ್ಸ್ ಜಾಸ್ತಿ ಅಂತ ನಾನು. ಸೊ ಅವರು ಕನ್ನಡ ಮೀಡಿಯಂ ಓದಿರೋದ್ರಿಂದ ಕನ್ನಡ ಪದ ಬಳಕೆ ತುಂಬ ಚೆನ್ನಾಗಿದೆ ಅವ್ರದ್ದು. ಕೆಲವೊಂದು ಬುಕ್ಗಳು ತುಂಬ ಓದ್ತಾರೆ. ನಾನು ಬುಕ್ ಓದೋದು ಕಮ್ಮಿ, ಬಟ್ ಕನ್ನಡದ ಮೇಲಿರೋ ಅಭಿಮಾನ ಒಂಥರ ಎಲ್ಲ ಪದಗಳನ್ನ ತಿಳ್ಕೊಬೇಕು ಅಂತ ಇದೆ. ಸೊ ಇನ್ ದಟ್ ವೇ ಕೆಲವು ಕನ್ನಡ ಪದಗಳು ಅವರಿಂದ ಅದು ಅರ್ಥಗಳನ್ನ ಕೆಲವು ತಿಳ್ಕೊಂಡು ಹೆಲ್ಪ್ ಆಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.